ಮುಕ್ಕೋಟಿ ದೇವರುಗಳನ್ನು ಪೂಜಿಸಿ ಮಕ್ಕಳನ್ನು ಪಡೆಯುತ್ತೇವೆ. ಆದರೆ ಮುಕ್ಕೋಟಿ ದೇವರುಗಳು ಕೂಡ ಇಂಥ ಮಕ್ಕಳನ್ನು ಕ್ಷಮಿಸಬಾರದು. ಪ್ರೀತಿ, ಪ್ರೇಮ, ಮದುವೆ ಇವೆಲ್ಲವುಗಳು ನಡೆಯುವುದು ಮಕ್ಕಳಿಗಾಗಿ, ವಂಶಾಭಿವೃದ್ಧಿಗಾಗಿ. ಆದರೆ ಕೆಲವರಿಗೆ ಆ ಭಾಗ್ಯ ಇರುವುದಿಲ್ಲ. ಆದರೂ ಕೂಡ ಮಕ್ಕಳಿಗಾಗಿ ದೇವರನ್ನು ಪ್ರಾರ್ಥಿಸುವ ಅವರ ಪ್ರಯತ್ನ ಮಾತ್ರ ಬಿಡುವುದಿಲ್ಲ. ಏನೇ ಆದರೂ ಮಕ್ಕಳಿಗಾಗಿ ಬೇಡದ ದೇವರಿರುವುದಿಲ್ಲ, ಮಾಡದ ವ್ರತಗಳಿರುವುದಿಲ್ಲ. ಪೂಜೆ ಪುನಸ್ಕಾರ, ಹೋಮ, ಉಪವಾಸ ಎಂದೆಲ್ಲ ಮಕ್ಕಳಿಗಾಗಿಯೇ ಮಾಡುತ್ತಾರೆ. ಆದರೆ ಕೊನೆಗಾಲದಲ್ಲಿ ಶತ್ರುಗಳಿಗೂ ಬೇಡ ಎಂದೆನಿಸುತ್ತದೆ ಈ ಜೀವ ಕೆಲವರ ಜೀವನದಲ್ಲಿ. ಒಂದು ಹಳ್ಳಿಯಲ್ಲಿ ಶಿವಪ್ಪ ಎಂಬ ರೈತನಿದ್ದ. ಶಿವಪ್ಪ ತನ್ನ ಹೆಂಡತಿಯ ಜೊತೆ ವಾಸಿಸುತ್ತಿದ್ದ. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಶಿವಪ್ಪನಿಗೆ ಮತ್ತು ತನ್ನ ಮಡದಿಗೆ ಯಾವಾಗಲೂ ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲೇ ಕೊರಗುತ್ತಿದ್ದರು. ಶಿವಪ್ಪನ ಮಡದಿ ಎಷ್ಟೋ ದೇವರುಗಳನ್ನು ಸುತ್ತಿ ಕೊನೆಗೆ ದೇವರ ಅನುಗ್ರಹದಿಂದ ಗರ್ಭಿಣಿಯಾಗುತ್ತಾಳೆ. ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಶಿವಪ್ಪ ಮತ್ತು ತನ್ನ ಮಡದಿ ತಮ್ಮ ಮಕ್ಕಳಿಗಾಗಿ ಒಳ್ಳೆಯ ಜೀವನ ರೂಪಿಸಬೇಕೆಂದು ತುಂಬ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿ ಅವರು ಉನ್ನತ ಸ್ಥಾನಕ್ಕೆ ಬರುವವರೆಗೂ ಕಷ್ಟಪಟ್ಟು ಅವರನ್ನು ಬೆಳೆಸುತ್ತಾರೆ. ತಂದೆ ತಾಯಿಗೆ ವಯಸ್ಸಾಗುತ್ತದೆ, ಮಕ್ಕಳ ಮೇಲೆ ಆಧಾರಗೊಳ್ಳುತ್ತಾರೆ. ಹೀಗಿರುವಾಗಲೇ ಶಿವಪ್ಪನ ಮಡದಿ ಕಾಯಿಲೆಯಿಂದ ಸಾವಿಗೆ ತುತ್ತಾಗುತ್ತಾಳೆ. ಈಗ ಶಿವಪ್ಪ ಒಂಟಿಯಾಗುತ್ತಾನೆ. ಆದರೂ ಕೂಡ ಶಿವಪ್ಪ ವಿಚಲಿತನಾಗಿರಲಿಲ್ಲ. ಏಕೆಂದರೆ ತನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಎಂಬ ನಂಬಿಕೆಯಿಂದ. ಹೆಂಡತಿ ಇಲ್ಲದಿದ್ದರೂ ಕೂಡ ಶಿವಪ್ಪ ಮಕ್ಕಳಿಗೆ ಒಳ್ಳೆಯ ಕಡೆ ಹುಡುಗಿಯರನ್ನು ಹುಡುಕಿ ಮದುವೆ ಮಾಡುತ್ತಾನೆ. ಆಗ ಶಿವಪ್ಪ ತನ್ನ ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ವಹಿಸಿ ತಾನು ಇನ್ನು ಮುಂದೆ ಆರಾಮಾಗಿರಬೇಕೆಂದು ಬಯಸುತ್ತಾನೆ. ತುಂಬ ಶ್ರಮಜೀವಿ ಶಿವಪ್ಪ. ಇನ್ನು ಮುಂದೆ ಮಕ್ಕಳ ಜೊತೆ ಸುಖವಾಗಿ ಇರುತ್ತಾನೆ ಎಂದುಕೊಳ್ಳುತ್ತಿದ್ದ. ಆದರೆ ಸೊಸೆಯರಿಗೆ ಶಿವಪ್ಪನು ಮನೆಯಲ್ಲಿರುವುದು ಇಷ್ಟವಿರುತ್ತಿರಲಿಲ್ಲ. ಏಕೆಂದರೆ ಆಗಾಗಲೇ ಶಿವಪ್ಪನಿಗೆ ಕಾಯಿಲೆ ಶುರುವಾಗಿತ್ತು. ಈ ಕಾಯಿಲೆ ಇರುವ ವ್ಯಕ್ತಿಯನ್ನು ಸಾಕಲು ಅವರಿಗೆ ಇಷ್ಟವಿರುವುದಿಲ್ಲ. ಹೇಗಾದರೂ ಮಾಡಿ ಇವರನ್ನು ಮನೆಯಿಂದ ಹೊರಹಾಕಬೇಕೆಂದು ಅಂದುಕೊಳ್ಳುತ್ತಾರೆ. ಮಕ್ಕಳು ಮನೆಗೆ ಬಂದ ಕೂಡಲೇ ಹೆಂಡತಿಯರು ಅವರ ಅಪ್ಪನ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ತನ್ನ ಒಡವೆ ಕಳ್ಳತನ ಮಾಡಿದ್ದಾನೆ ಎಂಬ ಆರೋಪವನ್ನು ಹಾಕುತ್ತಾರೆ. ಮಕ್ಕಳು ಕೂಡ ಹೆಂಡತಿಯರ ಮಾತನ್ನು ನಂಬಿ ಅಪ್ಪನನ್ನು ದಂಡಿಸುತ್ತಾರೆ. ಇದನ್ನೆಲ್ಲ ನೋಡಿದ ಶಿವಪ್ಪನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಆದರೂ ಕೂಡ ಶಿವಪ್ಪ ಮಕ್ಕಳ ಮೇಲಿನ ವ್ಯಾಮೋಹದಿಂದ ಅವರನ್ನು ಕ್ಷಮಿಸಿ ಅಲ್ಲೇ ಇರಲು ಪ್ರಯತ್ನಿಸುತ್ತಾನೆ. ಆದರೆ ಮಕ್ಕಳು ಕೂಡ ತಂದೆಗೆ ಗೌರವ ಕೊಡುವುದಿಲ್ಲ. ಅವರು ಇನ್ನು ನಮಗೆ ಭಾರ ಎಂದುಕೊಳ್ಳುತ್ತಾರೆ. ಹೇಗಾದರೂ ಮಾಡಿ ಈ ಭಾರವನ್ನು ಆಚೆ ಹಾಕಬೇಕೆಂದು ಯೋಚನೆ ಮಾಡುತ್ತಾರೆ. ಆಗಲೇ ಅವರಿಗೆ ಬಂದ ಯೋಚನೆ ಇದು. ಮಕ್ಕಳಿಬ್ಬರು ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಕರೆದುಕೊಂಡು ಹೋಗಿ ನಾವು ಮತ್ತೆ ಬರುತ್ತೇವೆ, ಇಲ್ಲೇ ಇರು ಎಂದು ಹೇಳಿ ಒಂದು ದಟ್ಟ ಕಾಡಿನಲ್ಲಿ ಬಿಟ್ಟು ಹೋಗುತ್ತಾರೆ. ಆದರೆ ಮಕ್ಕಳು ಮರಳಿ ಬರುವುದಿಲ್ಲ. ಶಿವಪ್ಪ ಅವರ ದಾರಿ ಕಾದು ಕಾದು ಕತ್ತಲೆಯಾಯಿತು. ಹಸಿವು ತುಂಬ ಬಾಧಿಸುತ್ತಿತ್ತು. ತುಂಬ ಚಳಿಯೂ ಕೂಡ ಆತನನ್ನು ಆವರಿಸಿತ್ತು. ಶಿವಪ್ಪನಿಗೆ ಆಗ ಅರ್ಥವಾಯಿತು, ಮಕ್ಕಳು ನನ್ನನ್ನು ಬೇಡ ಎಂದುಕೊಳ್ಳುತ್ತಿದ್ದಾರೆ, ನನ್ನನ್ನು ಅವರು ಭಾರ ಎಂದುಕೊಳ್ಳುತ್ತಿದ್ದಾರೆ. ಹೀಗೆ ನನ್ನನ್ನು ಈ ಕಾಡಿನಲ್ಲಿ ಪ್ರಾಣಿಗಳಿಗೆ ಆಹಾರವಾಗಿ ಬಿಡುವ ಬದಲು ಮನೆಯಲ್ಲಿಯೇ ಒಂದು ತೊಟ್ಟು ವಿಷ ಹಾಕಿ ಸಾಯಿಸಬಹುದಿತ್ತು. ಅದುವೇ ನನಗೆ ಎಷ್ಟೋ ಸುಖಕರವಾಗಿತ್ತು. ಇಂದು ನನಗೆ, ನಾಳೆ ಅವರಿಗೆ ಕಾದಿಟ್ಟ ಬುತ್ತಿ ಇದು. ಆದರೆ ನನ್ನ ಮಕ್ಕಳಿಗೆ ಹಾಗೆ ಮಾಡಬೇಡ, ಅವರಿಗೆ ಒಳ್ಳೆಯ ಮಕ್ಕಳನ್ನು ಕೊಡು ಎಂದು ಆ ದೇವರನ್ನು ಪ್ರಾರ್ಥಿಸುತ್ತಾ ತನ್ನ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಮಕ್ಕಳಿಗಾಗಿ ಎಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನೆಲ್ಲ ಮಕ್ಕಳಿಗಾಗಿಯೇ ತ್ಯಾಗ ಮಾಡಿದೆ. ಆದರೆ ನನಗೆ ಈಗ ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಈ ಎಂದು ಕಣ್ಣೀರು ಸುರಿಸುತ್ತಾ ದೇವರ
ದೇವರೇ, ನನಗೆ ಈ ಜೀವನ ಸಾಕಾಗಿದೆ, ಇನ್ನು ನಿನ್ನ ಪಾದಕ್ಕೆ ನನ್ನನ್ನು ಸೇರಿಸಿಕೊ ಎಂದು ದೇವರನ್ನು ಸ್ಮರಿಸುತ್ತಾ ರಾತ್ರಿಯೆಲ್ಲ ಚಳಿಯಲ್ಲಿ ನಡಗುತ್ತಾ ಬೆಳಗಾಗುವ ಮುಂಚೆಯೇ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಸ್ನೇಹಿತರೆ, ಇದು ಯಾವುದು ಕಾಲ್ಪನಿಕವಲ್ಲ, ನಿಜವಾದ ಘಟನೆಯೇ. ತುಂಬ ಜನರ ಜೀವನದಲ್ಲಿ ಹೀಗೆ ನಡೆದಿರುತ್ತದೆ. ನಾವು ಮಕ್ಕಳಿಗಾಗಿ ಎಂದು ಎಲ್ಲವನ್ನು ಅವರಿಗೆ ತ್ಯಾಗ ಮಾಡುತ್ತೀರಿ, ಆದರೆ ನಾವು ಮುಂದಿನ ಮುಪ್ಪಿಗಾಗಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ಶಿವಪ್ಪನಿಗೆ ಆದ ಗತಿಯೇ ನಮಗೂ ಕೂಡ. ಇದು ನಮಗೆ ಒಂದು ಎಚ್ಚರಿಕೆಯ ಪಾಠವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.